ಅಲ್ಲಿ ಆ ಲಂಕಾಪಟ್ಟಣಕ್ಕೆ ತಲುಪಿರ್ತಕ್ಕಂಥ ಮಾತೆಯಾದ ಸೀತೆಗೆ ಬಹಳ ದುಃಖವಾಯಿತು. ಪತಿಯಿಂದ, ತನ್ನ ಮೈದನಿಂದ, ಆ ಪರಿವಾರದಿಂದ ನಾನು ದೂರ ಇದ್ದು ಈ ರಾವಣನ್ ನನಗೆ ಹಿಂಸಿಸ್ತಾನೆ, ಅದಕ್ಕಾಗಿ ಬದುಕುವುದೇ ಬೇಡ ಎಂಬುದಾಗಿ ಆಕೆಯು ಅನ್ನ, ಆಹಾರ, ನೀರೆಲ್ಲವನ್ನ ತ್ಯಾಗ ಮಾಡ್ತಾಳೆ ಮತ್ತು ಸಂಕಲ್ಪ ಮಾಡ್ತಾಳೆ. ಈ ರಾಕ್ಷಸರ ಕೈಯಿಂದ ನಾನೇನೂ ಸ್ವೀಕರಿಸುವುದಿಲ್ಲ, ನಾನು ನನ್ನ ದೇಹ ತ್ಯಾಗವನ್ನು ಮಾಡುತ್ತೇನೆಂಬುದಾಗಿ ಸಂಕಲ್ಪ ಮಾಡಿರತಕ್ಕಂಥ ಸಮಯದಲ್ಲಿ ಬ್ರಹ್ಮದೇವನು ಯೋಚನೆಯನ್ನು ಮಾಡ್ತಾನೆ. ಒಂದು ವಿಚಾರ ಆಲೋಚಿಸ್ತಾನೆ. ಪ್ರಭು ಶ್ರೀರಾಮಚಂದ್ರ ದೇವರು ವಿಷ್ಣುವಿನ ಅವತಾರವೇ ಆದರೂ ಕೂಡ ಭಗವಂತನು ಮನುಷ್ಯರ ರೂಪದಲ್ಲಿ ಅವತರಿಸ್ತಕ್ಕಂಥದ್ದು. ಈಗ ತಾನೇ ಸೀತಾಮಾತೆಯ ಅಪಹರಣವಾಗಿದೆ ಮತ್ತು ಸೀತಾಮಾತೆ ಇರತಕ್ಕಂಥ ಜಾಗ ಈ ಲಂಕಾಪಟ್ಟಣ ಸಮುದ್ರದ ಇನ್ನೊಂದು ಭಾಗದಲ್ಲಿ ಇರತಕ್ಕಂಥದ್ದು. ಈಗ ಮಾತೆಯ ಕುರುಹು ಸಿಕ್ಕಿ ರಾಮನು ಎಲ್ಲ ಜಾಗಗಳನ್ನು ಹುಡುಕಿಕೊಂಡು ಆ ಲಂಕಾಪಟ್ಟಣಕ್ಕೆ ತಲುಪುವಷ್ಟರಲ್ಲಿ ಬಹಳಷ್ಟು ಸಮಯ ಉಂಟು. ಅಲ್ಲಿಯವರೆಗೂ ಆಹಾರ ಸ್ವೀಕಾರ ಮಾಡೋದಿಲ್ಲ ಎಂಬುದಾಗಿ ಸಂಕಲ್ಪ ಮಾಡಿರತಕ್ಕಂಥ ಮಾತೆ ದೇಹತ್ಯಾಗ ಮಾಡಿಬಿಟ್ಟರೆ, ಅನ್ನ ನೀರಡಿಕೆಗಳು ತೊಂದರೆಗಳಿಂದ ದೇಹತ್ಯಾಗ ಮಾಡಿದರೆ ಎಂಬುದಾಗಿ ಒಂದು ವಿಚಾರವನ್ನು ಆಲೋಚಿಸಿ ಇಂದ್ರದೇವರನ್ನು ಕರೆದು ಒಂದಿಷ್ಟು ವಿಚಾರಗಳು, ಧರ್ಮದ ಸೂಕ್ಷ್ಮಗಳನ್ನೆಲ್ಲವನ್ನು ಸೀತಾಮಾತೆಗೆ ತಿಳಿಸಲು ಇಂದ್ರದೇವರನ್ನು ಕಳಿಸ್ತಾರೆ. ಇಂದ್ರದೇವನು ನಿಶಾದೇವಿ, ನಿದ್ರಾದೇವಿಯೊಂದಿಗೆ ಆ ಲಂಕಾಪಟ್ಟಣದ ಅಶೋಕವನಕ್ಕೆ ಬಂದು ತಲುಪ್ತಾರೆ. ತಲುಪಿದ ಕ್ಷಣ ನಿಶಾದೇವಿ ತನ್ನ ಕೆಲಸವನ್ನು ಮಾಡ್ತಾಳೆ. ಕೂಡಲೇ ಅಲ್ಲಿರ್ತಕ್ಕಂಥ ಎಲ್ಲ ರಕ್ಕಸಿಯರನ್ನ ಆವರಿಸಿದ ಕ್ಷಣ ಎಲ್ಲರೂ ನಿದ್ರೆಗೆ ಹೋಗ್ಬಿಡ್ತಾರೆ. ಇಂದ್ರನು ಸೀತಾಮಾತೆಯ ಎದುರಿನಲ್ಲಿ ಬಂದು ತಾನು ಇಂದ್ರದೇವ ಎಂಬುದಾಗಿ ಹೇಳ್ತಾನೆ. ಭಯಗೊಂಡಂತಹ ಸೀತಾಮಾತೆ ಹತ್ತಿರದಲ್ಲೂ ಸುಳಿಬೇಡ ಎಂಬುದಾಗಿ ಬಯದಾಗ ಒಂದು ಪ್ರಶ್ನೆಯನ್ನು ಸೀತಾಮಾತೆ ಹೇಳ್ತಾಳೆ. ಇಂದ್ರದೇವನೇ ನೀನು ಆಗಿದ್ದೆಯಾದರೆ ನಿನ್ನ ಈ ದೇವತ್ವವನ್ನು ನನಗೆ ತೋರಿಸಬೇಕು ಎಂಬುದಾಗಿ. ಆಗ ಇಂದ್ರದೇವನು ತಾನು ಇಂದ್ರನೇ ಎಂಬುದಾಗಿ ಅಲ್ಲಿ ಸಾಕ್ಷಿ ಕುರುಹುಗಳನ್ನು ನೀಡಿದ ಮೇಲೆ ಆಕೆಯು ನಂಬುತ್ತಾಳೆ. ಕಡೆಗೆ ಇಂದ್ರದೇವನು ಎಲ್ಲ ವಿಚಾರವನ್ನು ಹೇಳ್ತಾನೆ. ಭಗವಂತನು ನಿನ್ನನ್ನು ಹುಡುಕಿಕೊಂಡು ಬರುವಷ್ಟರಲ್ಲಿ ಬಹಳಷ್ಟು ಕಾಲ ಉಂಟು. ಹೀಗೆ ಆಹಾರ ನೀರಡಿಕೆಗಳಿಂದ ನೀನು ಆಹಾರವಿಲ್ಲದೆ